ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಬಂದಿರೋದು ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದಂತಹ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ. ಇಲ್ಲಿ ಏನೇನು ವಿಶೇಷತೆ ಇದೆ ನೋಡೋಣ ಬನ್ನಿ. ಚಿತ್ರದುರ್ಗ ಅಂತಂದರೆ ನಮಗೆ ಮೊದಲು ನೆನಪಾಗೋದೆ ಕಲ್ಲಿನ ಕೋಟೆ ಮತ್ತು ಒನಕೆ ಓಬವ್ವ. ಎಸ್, ನಾವಿವತ್ತು ಬಂದಿರೋದು ಚಿತ್ರದುರ್ಗದ ಕಲ್ಲಿನ ಕೋಟೆಗೆ. ಅದರಲ್ಲೂ ಒನಕೆ ಓಬವ್ವನ ಕಿಂಡಿ ನೋಡೋದಕ್ಕೆ ಬಂದಿದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಥವಾ ಸ್ಕೂಲಲ್ಲಿದ್ದಾಗ ನಮ್ಮ ಸ್ಕೂಲಲ್ಲಿ ಟ್ರಿಪ್ಗೆ ಕರ್ಕೊಂಡು ಹೋಗ್ತೀವಿ ಅಂದಾಗ ನಮ್ಗೆ ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಫೈನಾನ್ಷಿಯಲ್ ಇಶ್ಯೂಸ್. ನಾವೀಗ ಬಂದಿದ್ದೀವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಂಜನಾದ್ರಿ ಬೆಟ್ಟದಲ್ಲಿರುವಂತಹ ಆಂಜನೇಯ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತ. ಬಟ್ ಗೆಸ್ ವಾಟ್, ನಾವು ಹಾಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಚಿತ್ರದುರ್ಗನ ನೋಡ್ಕೊಂಡು ಹೋಗೋಣ ಅಂತ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಬಂದಿದ್ದೀವಿ. ಚಿತ್ರದುರ್ಗದ ಕಲ್ಲಿನ ಕೋಟೆಯ ಪ್ರತಿಯೊಂದು ಇತಿಹಾಸ, ಅಲ್ಲಿರುವಂತಹ ದೇವಾಲಯಗಳಾಗಿರ್ಬೋದು, ಹಿಸ್ಟ್ರಿ ಹೇಳ್ತಾ ಹೋದರು ಅಂದರೆ ಅವರು ಅಷ್ಟು ಖುಷಿ ಆಯಿತು ನಮಗೆ. ಆ್ಯಂಡ್ ನಾವು ಎಲ್ಲ ಪ್ಲೇಸಸ್ನು ಒಂದೇ ಸಲ ಕವರ್ ಮಾಡೋದಕ್ಕಾಗಲಿಲ್ಲ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ. ಹಾಗಾಗಿ ಸ್ವಲ್ಪ ಪ್ಲೇಸಸ್ನ ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮೇಯ್ನಾಗಿ ನಾವು ಬಂದಿದ್ದು ಒನಕೆ ಓಬವ್ವನ ಕಿಂಡಿ ನೋಡೋದಕ್ಕೆ ಅಂತ. ಒನಕೆ ಓಬವ್ವನ ಕಿಂಡಿ ನೋಡೋಕ್ಕೆ ಬಂದವ್ರಿಗೆ ಈ ಹಿಸ್ಟ್ರಿ ಕೇಳಿ ತುಂಬಾ ಖುಷಿಯಾಯಿತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಏನಿದೆ ಗೊತ್ತಾ, ಈ ಸಮಾಧಿ ಬಂದು ಒನಕೆ ಓಬವ್ವನ ಸಮಾಧಿ. ಒನಕೆ ಓಬವ್ವ ಅಂತಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಅವಾಗೆಲ್ಲ ರಾಜರ ಆಳ್ವಿಕೆ ಇದ್ದಿದ್ದರಿಂದ ಚಿತ್ರದುರ್ಗನೂ ಕೂಡ ಮದಕರಿ ನಾಯಕನ ಆಳ್ವಿಕೆಯಲ್ಲಿತ್ತು. ಇನ್ನು ಒನಕೆ ಓಬವ್ವ ಯಾರಿಗೆ ತಾನೇ ನೆನಪಿರೋದಿಲ್ಲ, ಕರ್ನಾಟಕದ ಸ್ಟ್ರಾಂಗೆಸ್ಟ್ ಮಹಿಳೆಯರಲ್ಲಿ ಒನಕೆ ಓಬವ್ವನು ಕೂಡ ಒಬ್ಬರು. ಅಬ್ಬಕ್ಕ ರಾಣಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಹಾಗೆ ಒನಕೆ ಓಬವ್ವನು ಕೂಡ. ಅವರ ಸಾಹಸ ಪರಾಕ್ರಮ ಹೇಳ್ತಾ ಹೋದರೆ ಈ ವಿಡಿಯೋ ಕೂಡ ಸಾಲೋದಿಲ್ಲ. ಆ್ಯಂಡ್ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇದು ಬಂದು ಒನಕೆ ಓಬವ್ವ ಇದ್ದಂತಹ ಮನೆ. ಒನಕೆ ಓಬವ್ವ ಮತ್ತು ಅವರ ಗಂಡ ಮುದ್ದ ಹನುಮ ಇದ್ದಂತಹ ಮನೆ. ಆ್ಯಂಡ್ ಅವರ ಕುಲದೇವರು ಬಂದುಬಿಟ್ಟು ಆಂಜನೇಯ ಸ್ವಾಮಿ. ಅವರ ಗುಡಿ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವೆಲ್ಲರೂ ನೋಡ್ಬೋದು. ಸೊ ಈ ಪ್ಲೇಸ್ ಏನಿದೆ ಗೊತ್ತಾ, ಇದು ಒನಕೆ ಓಬವ್ವ ಮತ್ತು ಮುದ್ದ ಹನುಮ ಅವರ ಗಂಡ ಇದ್ದಂತಹ ಮನೆ. ಅವಾಗೆಲ್ಲ ಮನೆ ಅಂದರೆ ಈ ಥರನೇ ಇರ್ತಿತ್ತು ಅಲ್ವಾ. ಈಗ ಒನಕೆ ಓಬವ್ವ ಮತ್ತು ಕಹಳೆ ಮುದ್ದ ಹನುಮನ ಕಥೆಯನ್ನು ಕೇಳ್ಕೊಂಡು ಬರೋಣ ಬನ್ನಿ. ಕಹಳೆ ಮುದ್ದ ಹನುಮ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಕಾವಲುಗಾರ ಆಗಿ ಕೆಲಸ ಮಾಡ್ತಿರ್ತಾರೆ. ಸೊ ಅವರು ಊಟಕ್ಕೆ ಅಂತ ಮನೆಗೆ ಬಂದಿರ್ತಾರೆ. ಊಟಕ್ಕೆ ಮನೆಗೆ ಬಂದಾಗ ಊಟ ಮಾಡ್ತಿರ್ತಾರೆ ಒಳಗಡೆ ಕೂತ್ಕೊಂಡು. ಅವಾಗ ಅವ್ರಿಗೆ ನೀರು ಬೇಕಾಗುತ್ತೆ ಅಂದ್ಬಿಟ್ಟು ಒನಕೆ ಓಬವ್ವ ನೀರು ತರಲಿಕ್ಕೆ ಅಂತ ಹೋಗ್ತಾರೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ, ಅದನ್ನು ಹೋಗಿ ಒಂದ್ಸಲ ಚೆಕ್ ಮಾಡಿ. ಅವರು ನೀರು ತರಲಿಕ್ಕೆ ಹೋದಾಗ ಈ ಒಂದು ಕಿಂಡಿ ಏನು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಕಿಂಡಿಯಲ್ಲಿ ಹೈದರಾಲಿ ಸೈನಿಕರು ಸೈಲೆಂಟಾಗಿ ಬರ್ತಾ ಇರೋದನ್ನ, ಕದ್ದು ಮುಚ್ಚಿ ಬರ್ತಾ ಇರೋದನ್ನ ಒನಕೆ ಓಬವ್ವ ನೋಡ್ತಾರೆ. ಅದನ್ನು ಅವ್ರ ಗಂಡಂಗೆ ಹೇಳೋದಕ್ಕೆ ಅಂತ ಹೋಗಿದಾಗ ಅವ್ರು ಊಟ ಮಾಡ್ತಾ ಇರೋದ್ರಿಂದ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಅವರ ಸೀರೆಯನ್ನು ಕಟ್ಕೊಂಡು ಅಲ್ಲೇ ಇದ್ದಂತಹ ಒಂದು ಒನಕೆಯನ್ನು ತಗೊಳ್ತಾರೆ. ಒನಕೆಯನ್ನು ತಗೊಂಡು ಆ ಸಂಧಿಯಲ್ಲಿ ಅಂದರೆ ಆ ಕಿಂಡಿಯಲ್ಲಿ ಬರ್ತಾ ಇದ್ದಂತಹ ಹೈದರಾಲಿ ಸೈನಿಕರನ್ನು ಸಾಯಿಸಿ ಅಲ್ಲೇ ಪಕ್ಕದಲ್ಲೇ ಹಾಕಿರ್ತಾರೆ. ಇಷ್ಟು ಹೊತ್ತಾದರೂ ಒನಕೆ ಓಬವ್ವ ಬರಲಿಲ್ಲ ಅಂದ್ಬಿಟ್ಟು ಮುದ್ದ ಹನುಮನೆ ಬಂದು ನೋಡ್ದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಹೆಣಗಳು ಬಿದ್ದಿರುತ್ತೆ. ಅದಾದಮೇಲೆ ಒನಕೆ ಓಬವ್ವ ಅವ್ರ ಗಂಡಂಗೆ ಹೇಳ್ತಾರೆ, ಕಹಳೆ ಊದಿ ಸೈನಿಕರನ್ನು ಕರೆಯಿರಿ, ಹೈದರಾಲಿ ಸೈನಿಕರು ಮುತ್ತಿಗೆ ಹಾಕಿದ್ದಾರೆ ಅಂತ. ಅವರ ಸ್ಯಾಕ್ರಿಫೈಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್, ಬೈ ಬಾಯ್.